7.5 HP ಹಾಕಿರೋದು. ಮತ್ತೆ ನಿಮಗೆ 10 HP ಬೇಕಾದ್ರೆ ಇನ್ನೂ ಜಾಸ್ತಿ ಆಗುತ್ತೆ. 5 HP ಬೇಕಂದ್ರೆ ನಿಮಗೆ 58,000 ಆಗುತ್ತೆ ಸಬ್ಸಿಡಿಯಲ್ಲಿ. ಪ್ರಧಾನ ಮಂತ್ರಿ ಕುಸುಮ ಯೋಜನೆ ಅಂತೇಳಿ ಬಿಟ್ಟಿದ್ದಾರೆ ಸ್ಕೀಮು. 7.5 HP 81,000 ಆಗುತ್ತೆ. 10 HP ಬಂದು 1,80,000 ಆಗುತ್ತೆ. ನಾವು ಹಾಕಿರೋದು 7.5 HP. ಇದು ವ್ಯಾಟ್ ಪಿಕ್ ಬಂದು 520 ವ್ಯಾಟ್ ಪಿಕ್. 13 ಪ್ಯಾನಲ್ ಇನ್ಸ್ಟಾಲೇಷನ್ ಮಾಡಿದ್ದೀವಿ. 700 HP ಮೋಟರ್ ಹಾಕಿದ್ದೀವಿ. 3 ಇಂಚಿ ಡೆಲಿವರಿ ಸಿಗ್ತಾ ಇದೆ. ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ, ನೀವು ಮಾಡ್ಕೋಬಹುದು ಸರ್, ಏನು ಸಮಸ್ಯೆ ಇಲ್ಲ. 15 HP ಆದ್ರೆ ನಿಮಗೆ ಸಬ್ಸಿಡಿಯಲ್ಲಿ ಸಿಗಲ್ಲ ಸರ್, ಅದು ಪ್ರೈವೇಟ್ ಸ್ಟೇಷನ್ಗೆ ಹೋಗ್ಬೇಕು ನೀವು. ಅಲ್ಲೇ ನಿಮಗೆ ಒಂದು 6 ಇಂದ 7 ಲಕ್ಷ ಆಗುತ್ತೆ 15 HP ಇದೆ. ನಿಮಗೆ 15 HP ಗೆ ಒಂದು 25 ಪ್ಯಾನಲ್ ಬರುತ್ತೆ. ಮಾಡ್ಬೋದು. 5 ಲಕ್ಷಕ್ಕೆ ಯಾವ್ದು ಕೊಡ್ತೀರಾ? 5 ಲಕ್ಷಕ್ಕೆ 10 HP ಬರುತ್ತೆ ಸರ್ ಪ್ರೈವೇಟ್ ಅಲ್ಲಿ. ಹಾ, ಓರ್ಸಲ್ ಕಂಪ್ನಿ ಸರ್. ಪೈಪ್ ಎಲ್ಲ ಎಷ್ಟು ಸರ್? 300 ಮೀಟರ್ ಬರುತ್ತೆ. 100 ಮೀಟರ್ ರೋಲ್ ಬರುತ್ತೆ. ರೋಲ್ ಬರುತ್ತೆ. ಇವಾಗ HD ಪೈಪ್ ಇದು ಮಾಡಿದ್ವಿ. CPVC ಪೈಪಿಗೆ CPVC ಪೈಪ್ ಕೊಡ್ತೀವಿ. ಪ್ಯಾನಲ್ಲು, ಸ್ಟ್ರಕ್ಚರು, ಮೋಟ್ರು, ಪಂಪು, ಕೇಬಲ್ಲು, ಕಂಟ್ರೋಲರ್ ಬಾಕ್ಸು ಮತ್ತು ಇನ್ಸುಲೇಷನ್. ಇದೇ ಮೋಟ್ರಿಗೆ ಇನ್ಕಮಿಂಗ್ ಆಗಲಿ, ಔಟ್ಗೋಯಿಂಗ್ ಆಗಲಿ. ಸ್ಟೋರೇಜ್ ಇಲ್ಲ ಸರ್ ಏನು. ಇವಾಗ ಸ್ಟೋರೇಜ್ ಬೇಕಂದ್ರೆ ನಿಮಗೆ ಬ್ಯಾಟ್ರಿ ಗೇಟ್ರಿ ಬೇಕಂದರೆ ಸರ್ ಬೆಳಿಗ್ಗೆ 8 ಗಂಟೆಯಿಂದ ಸ್ಟಾರ್ಟ್ ಆದರೆ ಸಂಜೆ 5:30 ಗಂಟೆಲ್ಲ ರನ್ನಿಂಗ್ ಇರುತ್ತೆ. ನಾವು ಬಂದು ಸ್ಟಿಲ್ ಕಂಪ್ನಿಯಿಂದ ಆ್ಯಕ್ಚುಲಿ ನಾವು ಸ್ಟಾಲ್ ಹಾಕಿರೋದು ಬಂದು ಅಗ್ರಿ 24 ಅಂತ ಹೇಳಿ. ಸೊ ನಮ್ಮ ಶೋರೂಮ್ ಬಂದು ನೆಲಮಂಗಲದಲ್ಲಿ ಇರೋದು. ಸ್ಟಿಲ್ ಈಸ್ ಆ್ಯಕ್ಚುಲಿ ಬಂದು ಸರ್ ಇದು ಜರ್ಮನ್ ಬೇಸ್ಡ್ ಕಂಪನಿ ಬರುತ್ತೆ. ಸೊ ಇಲ್ಲಿ ಬಂದು ಏನಂದರೆ ಇವ್ರದ್ದು ಮೇಜರ್ ಪ್ರಾಡಕ್ಟ್ಸ್ ಬಂದು ಚೈನ್ಸ್, ವುಡ್ ಕಟಿಂಗ್ ಮಷಿನ್ಸ್ ಬರುತ್ತೆ, ಆಮೇಲೆ ಬ್ರಷ್ ಕಟರ್ಸ್ ಬರುತ್ತೆ, ಆಮೇಲೆ ಲೈಕ್ ನಿಮಗೆ ವಾಟರ್ ಪಂಪ್ಸ್ ಬರುತ್ತೆ, ಸ್ಪ್ರೇಯರ್ಸ್ಗಳು ಬರುತ್ತೆ. ಸೊ ಹಾಗೆ ಅವ್ರದ್ದು ಲಾನ್ ಮೂವರ್ಸ್ ಆಗಿರ್ಬೋದು, ಹೆಸ್ಟಿಮರ್ಸ್ ಆಗಿರ್ಬೋದು, ಈ ಥರ ಅವ್ರದ್ದು ತುಂಬಾ ವೇರಿಯಂಟ್ಸ್ ಪ್ರಾಡಕ್ಟ್ಸ್ಗಳಿದೆ. ಓಕೆ, ಸೊ ಹಾಗೆ ಮತ್ತು ರೀಸೆಂಟಾಗಿ ಅವ್ರದ್ದು ಇಂಜಿನ್ಸ್ ಎಲ್ಲ ಲಾಂಚ್ ಮಾಡಿದ್ದಾರೆ. ಓಕೆ, ಸೊ ಇವರು ಬಂದು ವುಡ್ ಕಟ್ಟರಲ್ಲಿ ಇವ್ರದ್ದು ದೇವರದ ಇನ್ನೋವೇಟರ್ಸ್. ಓಕೆ, ಇನ್ನೋವೇಟರ್ಸ್ ಅಂದರೆ ನಿಮಗೆ ಇವರು ಅಂದರೆ ಇಡೀ ಎಂಟರ್ ವರ್ಲ್ಡ್ಗೆ ಇವ್ರದ್ದೇ ಇದನ್ನು ಏನಂದರೆ ಇಂಟ್ರೊಡ್ಯೂಸ್ ಮಾಡಿರೋದು. ಸೊ ಇವ್ರದ್ದು ಏನಂದರೆ ಎಲ್ಲ ಮಾಡಲ್ಸಲ್ಲೂ ಕೂಡ ನಿಮಗೆ ಬೇಸಿಕ್ ರೇಂಜ್ ಆಗಿರ್ಬೋದು, ಮಿಡ್ ರೇಂಜ್ ಆಗಿರ್ಬೋದು, ಪ್ರೊಫೆಷ್ನಲ್ ರೇಂಜಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಇವರಲ್ಲಿ ಅವೈಲೇಬಲ್ ಇದೆ. ಓಕೆ, ಸೊ ಇದರಲ್ಲಿ ಎಲ್ಲ ಸೆಗ್ಮೆಂಟಲ್ಲಿ ಆಗಿರ್ಬೋದು, ಬ್ರಷ್ ಕಟರ್ ಆಗಿರ್ಬೋದು, ಚೈನ್ಸಲ್ಲಿ ಆಗಿರ್ಬೋದು, ಅಂದರೆ ಬೇಸ್ಡ್ ಅವ್ರಿಗೆ ವರ್ಕಿಗೆ ತಕ್ಕಂತೆ. ಅಂದರೆ ಈಗ ಸಪೋಸ್ ಮನೆ ತೋಟ ಕೆಲಸಕ್ಕೆ ಇರ್ತಾರೆ, ಅವ್ರಿಗೆ ಬೇಸಿಕ್ ಕ್ವಶನ್ಸ್ ಸಾಕಾಗುತ್ತೆ. ಕೆಲವೊಬ್ಬರು ಟಿಂಬರ್ ವರ್ಕ್ಸ್ ಎಲ್ಲ ಇರುತ್ತೆ, ಫಾರೆಸ್ಟ್ರಿ ಕೆಲಸ ಇರುತ್ತೆ, ಅವ್ರಿಗೆ ಪ್ರೊಫೆಷ್ನಲ್ ಮಾಡಲ್ಸ್ ಬೇಕಾಗುತ್ತೆ. ಸೊ ಅವ್ರಿಗೆ ತಕ್ಕಂತೆ ನಾವು ನಮ್ಮಲ್ಲಿ ಎಲ್ಲ ಥರದ ಮಾಡಲ್ಸ್ ಅವೈಲೇಬಲ್ ಸಿಗುತ್ತೆ. ಸೊ ನಮ್ಮಲ್ಲಿ ಇನ್ನೊಂದೇನೆಂದರೆ ನಮ್ಮಲ್ಲಿ ಎಲ್ಲರೂ ಬಂದು ಎಲ್ಲ ಡಿಸ್ಟಿಕಲ್ಲೂ ಕೂಡ ನಮ್ಮಲ್ಲಿ ಸರ್ವಿಸಿಂಗ್ ಡೀಲರ್ ನೆಟ್ವರ್ಕ್ ಇರುತ್ತೆ. ಅಂದರೆ ಮಷಿನ್ ತೊಗೊಂಡು ಆದಮೇಲೆ ಆಫ್ಟರ್ ಸೇಲ್ಸ್ ಸರ್ವಿಸ್ ಆಗಿರ್ಬೋದು, ನಿಮಗೆ ಸ್ಪೇರ್ ಪಾರ್ಟ್ ಸಪೋರ್ಟ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನಮ್ಮ ಕಂಪ್ನಿಯಿಂದ ಎಲ್ಲ ಕೂಡ ಸಿಗುತ್ತೆ. ಸೊ ಹಾಗೆ ನಮ್ಮ ಮಷಿನ್ಸ್ಗಳು ಎಲ್ಲದಕ್ಕೂ ಕೂಡ ನಿಮಗೆ 1 year ವಾರಂಟಿ, ಕೆಲವೊಂದು ಪವರ್ ವಿಡರ್ಸ್ಗೆಲ್ಲ ನಿಮಗೆ 2 years ವಾರಂಟಿ ಕೂಡ ಸಿಗ್ತಾ ಇದೆ. ಸೊ ಪವರ್ ವಿಡರ್ಸ್ ಕೂಡ ನಮ್ಮದು 6 HP, 7 HP ಆ ಥರ ರೇಂಜ್ ಎಲ್ಲ ಇದೆ. ಸೊ ನಿಮಗೆ ಅಡಿಕೆ ತೋಟಕ್ಕಾಗಿರ್ಬೋದು, ಬಾಳೆ ತೋಟಕ್ಕಾಗಿರ್ಬೋದು, ಪ್ರತಿಯೊಂದಲ್ಲೂ ಕೂಡ ನಿಮಗೆ ಇದು ವೆಲ್ ಸೂಟಬಲ್. ಆಮೇಲೆ ಈ ಮಷಿನ್ಸ್ಗೆ ನಿಮಗೆ 2 years ವಾರಂಟಿ ಇರೋದ್ರಿಂದ ನಿಮಗೆ ಇದರಷ್ಟು ಕಾಂಪಿಟೇಟಿವ್ ಪ್ರೈಸಿಂಗಲ್ಲಿ ನಿಮಗೆ ಇಷ್ಟ ಒಳ್ಳೆ ಕ್ವಾಲಿಟಿ. ಯಾಕಂದರೆ ಇದು ಬಂದು ನಿಮಗೆ Euro 5 ಇಂಜಿನ್ ಬರುತ್ತೆ. Euro 5 ಇಂಜಿನ್ ಬಂದು ವರ್ಲ್ಡಲ್ಲಿ ಇಟ್ಸ್ ಓನ್ಲಿ ಒನ್ ಕಂಪನಿ. ಬೇರೆ ಎಲ್ಲ ನಿಮಗೆ ಅಷ್ಟು ಅಡ್ವಾನ್ಸ್ ಇಂಜಿನ್ಸ್ ಯಾವುದೂ ಇಲ್ಲ. ಸೊ ಅಷ್ಟು ಅಡ್ವಾನ್ಸ್ ಇಂಜಿನ್ಸ್ ನಮ್ಮ ಸ್ಟಿಲ್ ಕಂಪನಿ ಇರೋದು. ಸೊ ಅಲ್ಲಿ ಬಂದರೂ ಕೂಡ ಸ್ವಲ್ಪ ಅಷ್ಟೇ. ಲಾನ್ ಮೂರಲ್ಲೂ ಕೂಡ ನಿಮಗೆ ತುಂಬಾ ವೇರಿಯಂಟ್ಸ್ಗಳಿದೆ ಇವ್ರದ್ದು. ಅಂದರೆ ನಿಮಗೆ ಲೈಕ್ ಈಗ ಬೇಸಿಕ್ ಗ್ರಾಸಲ್ಲಿ ಕಟ್ ಮಾಡಲಿಕ್ಕೆ ಆಗಿರ್ಬೋದು, ಅಥವಾ ಮೆಕ್ಸಿಕನ್ ಗ್ರಾಸಿಗೆ ಕಟ್ ಮಾಡಲಿಕ್ಕೆ ಆಗಿರ್ಬೋದು, ಅದರಲ್ಲಿ ಎಲೆಕ್ಟ್ರಿಕ್ ವರ್ಷನ್ಸ್ ಆಗಿರ್ಬೋದು, ಅದರಲ್ಲಿ ಪೆಟ್ರೋಲ್ ವರ್ಷನ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನಮ್ಮಲ್ಲಿ ಸಿಗುತ್ತೆ. ಹಾಗೆ ನಿಮಗೆ ಸ್ವೀಪರ್ ಮಷಿನ್ಸ್ ಆಗಿರ್ಬೋದು, ಆಮೇಲೆ ಇನ್ನೂ ಎಲ್ಲ ಬರುತ್ತೆ. ಕಾರ್ ವಾಷರ್ಸ್ ಅಂದರೆ ನಿಮಗೆ ಇದರಲ್ಲಿ ಜಸ್ಟ್ ಮನೆ ಒಂದು ಕಾರ್ ಇರುತ್ತೆ, ಒಂದು ಬೈಕ್ ಇರುತ್ತೆ, ಅವರಿಗೆ ಕೂಡ ಸಿಗುತ್ತೆ. ಅಥವಾ ನಮಗೆ ಪ್ರೊಫೆಷ್ನಲ್ ನಮಗೆ ಜಾಬ್ ಅದೇ ಇರುತ್ತೆ. ನಮಗೆ ಏನಂದರೆ ಈಗ ಜಸ್ಟ್ ಕಾರೆಲ್ಲ ವಾಶ್ ಮಾಡೋದು ಪ್ರೊಫೆಷ್ನಲ್ ಅದಿರುತ್ತೆ. ಸೊ ಅವರಿಗೆ ಮಿಡ್ ರೇಂಜ್ ಆಗಿರ್ಬೋದು, ಪ್ರೊಫೆಷ್ನಲ್ ರೇಂಜಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನಮ್ಮಲ್ಲಿ ಹೈ ಪ್ರೆಷರ್ ರೇಂಜಲ್ಲಿ, ಹೈ ಪ್ರೆಷರ್ ವಾಶಲ್ಲಿ ತುಂಬಾ ರೇಂಜಸ್ಗಳಿದ್ದಾವೆ. ಸೊ ಅದು ಕೂಡ ನಮ್ಮ ಕಂಪ್ನಿಯಿಂದ 1 year ವಾರಂಟಿ ಕೂಡ ಕೊಡ್ತಾ ಇದ್ದಾರೆ. ಸೊ ನಮಗೆ ಹಾಗೆ ವ್ಯಾಕ್ಯೂಮ್ ಕ್ಲೀನರ್ಸ್ ಕೂಡ ಇದೆ. ವ್ಯಾಕ್ಯೂಮ್ ಕ್ಲೀನರ್ಸ್ ಕೂಡ ಅಷ್ಟೇ ನಿಮಗೆ ಅಂದರೆ ಈಗ ಒಂದು ಮನೆ ಪರ್ಪಸ್ಗೆ ಒಂದು ವ್ಯಾಕ್ಯೂಮ್ ಕ್ಲೀನರ್ ಬೇಕಾಗುತ್ತೆ. ಅದರಲ್ಲಿ ಎಲ್ಲ ವ್ಯಾಕ್ಯೂಮ್ ಕ್ಲೀನರ್ಸ್ ಮಲ್ಟಿಪರ್ಪಸ್ ಬರುತ್ತೆ. ಅಂದರೆ ವ್ಯಾಕ್ಯೂಮ್ ಕೂಡ ಬರುತ್ತೆ, ಬ್ಲೋಯಿಂಗ್ ಕೂಡ ಬರುತ್ತೆ, ಹಾಗೆ ನಿಮಗೆ ವೆಟ್ ಆ್ಯಂಡ್ ಡ್ರೈ ಆಪ್ಷನ್ಸ್ ಪ್ರತಿಯೊಂದು ಕೂಡ ನಿಮಗೆ ಇದರಲ್ಲಿ ಪ್ರೊವೈಡ್ ಇದೆ. ಸೊ ಇಷ್ಟು ರೇಂಜ್ ಆಫ್ ಅಂದರೆ ಮಲ್ಟಿಪರ್ಪಸ್ ಇರೋ ವ್ಯಾಕ್ಯೂಮ್ ಕ್ಲೀನರ್ಸ್ ಇಷ್ಟು ಕಡಿಮೆ ಪ್ರೈಸಲ್ಲಿ ಕೊಡ್ತಾ ಇರೋದಂದರೆ ಐ ಥಿಂಕ್ ಇಟ್ಸ್ ಓನ್ಲಿ ಸ್ಟಿಲ್ ಕಂಪನಿ. ఫోన్ ఇస్తుందాం
ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ ಸ್ಟಾಲ್ ಇದು. ಈ ಕೃಷಿ ಮೇಳದಲ್ಲಿ ಹಾಕಿರೋದು ಎಲ್ಲ ರೈತ ಬಾಂಧವರಿಗೆ ಇನ್ಫಾರ್ಮೇಷನ್ಗೋಸ್ಕರ ಅಂತಲೇ ಇದು ಮಾಡ್ಬೋದು. ನಮ್ಮ ಸಂಸ್ಥೆಯಲ್ಲಿ ಮುಖ್ಯವಾಗಿ ಎಲ್ಲ ಜಾನುವಾರುಗಳಿಗೆ ಸಿಗುವಂಥ ಲಸಿಕೆಗಳು ಸಿಗುತ್ತೆ. ಅದರಲ್ಲೂ ಗಳ್ಳೆ ರೋಗ ಅಂತ HS ಅಂತ ಹೇಳ್ತೀವಿ, ಹೆಮರೇಜಿಕ್ ಸೆಪ್ಟಿಸಿಮಿಯಾ ಅಂತ ಅಂದ್ಬಿಟ್ಟು, ಅಥವಾ ಕುರಿ ಮೇಕೆಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಕಾಣ್ಬರೋವಂಥದ್ದು ಕರಳು ಬೇನೆ ರೋಗ ಅದು, ಆಮೇಲೆ ಆಂಥ್ರಾಕ್ಸ್ ಅಂತ ಕೇಳಿರ್ಬೋದು, ಸರ್ವೇ ಸಾಮಾನ್ಯವಾಗಿ ನೆರಡಿ ರೋಗಕ್ಕೆ ಅದು ಚಿತ್ರದುರ್ಗ ಅಥವಾ ಬೆಳಗಾಮು, ಆಮೇಲೆ ವಲಸೆ ಕುರಿಗಳಲ್ಲಿ ಇದು ಸರ್ವೇ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ. ಇದಕ್ಕೆಲ್ಲ ಲಸಿಕೆ ಫ್ರೀ ಆಫ್ ಕಾಸ್ಟ್ ನಮ್ಮ ಇನ್ಸ್ಟಿಟ್ಯೂಟಿಂದ ಸಿಗುತ್ತೆ. ನೀವು ಯಾವುದೇ ಪಶು ಆರೋಗ್ಯ ಪಶು ಸಂಗೋಪನಾ ಇಲಾಖೆಗೆ ಹೋಗ್ಬಿಟ್ಟು ಯಾವುದೇ ಹತ್ತಿರದ ನಿಮ್ಮ ಯಾವುದೇ ಡಿಸ್ಟ್ರಿಕ್ಟಲ್ಲಿ ಹತ್ತಿರದ ಸಂಸ್ಥೆಗಳಿರುತ್ತೆ, ಅಲ್ಲಿ ಹೋಗ್ಬಿಟ್ಟು ತಗೋಬೋದು. ರೈತ ಮಾಧ್ಯಮ ಚಂದನ್ ಅಂತ ನಾವು ಯಲಹಂಕದಲ್ಲಿ ಇರೋದು. ಇದು 2ನೇ ಸಲ ಸ್ಟಾಲ್ ಇಡ್ತಾ ಇರೋದು ನಾವು. ನಮ್ಮ ಹತ್ರ ಎಲ್ಲಾ ವೆರೈಟಿ ರ್ಯಾಬಿಟ್ ಸಿಗುತ್ತೆ. ನ್ಯೂಜಿಲೆಂಡ್ ವೈಟ್, ಬ್ಲಾಕ್ ಜೈಂಟ್, ಗ್ರೇ ಜೈಂಟ್, ಸೋವಿಯಾ, ಚಿಂಚಿಲ ಈ ತರ ಸಿಗುತ್ತೆ. ಇಲ್ಲಿ ಕೃಷಿ ಮೇಳಕ್ಕೆ ಒಂದು ಆಕರ್ಷಣೆ ಆಗಿರುವಂತದ್ದು ಅಂದ್ರೆ ಇದೆ ನೋಡಿ, ಇದು ಜರ್ಮನ್ ಅಂಗೋರ. ನಾನು ಜರ್ಮನಿಂದ ಇಲ್ಲಿಗೆ ತರ್ಸ್ಕೊಂಡಿರೋದು. ಯಾರಿಗಾದ್ರೂ ಬೇಕು ಅಂದ್ರೂ ನಾವು ಕೊಡ್ತೀವಿ. ಮಾರುತಿ ರ್ಯಾಬಿಟ್ ಫಾರ್ಮ್ ಅಂತ ಗೂಗಲ್ ಮಾಡಿದ್ರೆ ಸಿಕ್ಕುತ್ತೆ ನಮ್ಮ ಲೊಕೇಶನ್. ಇಂಟ್ರೆಸ್ಟ್ ಇರೋರು ಮಾರುತಿ ರ್ಯಾಬಿಟ್ ಫಾರ್ಮ್ ನ ಕಾಂಟ್ಯಾಕ್ಟ್ ಮಾಡಿ. ಈ ಸಲ ಅಟ್ರಾಕ್ಷನ್ ಆಗಿರೋದು ಕೃಷಿ ಮೇಳದಲ್ಲಿ ಜನ ತುಂಬಾ ನೋಡಕ್ ಬರ್ತಿರೋದಂದ್ರೆ ಇದನ್ನೇ. ಈ ಅಂಗೋರ ಈ ಸಲ ತುಂಬಾ ಅಟ್ರಾಕ್ಷನ್ ಆಗಿದೆ, ಎಲ್ಲರೂ ನೋಡಕ್ ಬರ್ತಾ ಇದಾರೆ. ಥ್ಯಾಂಕ್ ಯು. ನಮಸ್ತೆ ಸರ್, ನಾನು ಚರಣ್ ಅಂತ ಜಿಯೋ ವಾಟರ್ ಡಿವೈಸಸ್ ಅಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮ ಕಂಪ್ನಿ ನೇಮ್ ಬಂದು ಫೋರ್ತ್ ಪ್ಲೇಸ್ ವಾಟರ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್, ಜಯನಗರ 7th ಬ್ಲಾಕ್ ಅಲ್ಲಿ ಇದೆ. ಸರ್ ನಮ್ಮ ಡಿವೈಸ್ ಬಂದ್ಬಿಟ್ಟು ಯಾವ ತರ ವರ್ಕ್ ಮಾಡುತ್ತೆ ಅಂದ್ರೆ ಸರ್, ನಮ್ಮ ಅಗ್ರಿಕಲ್ಚರ್ಗೆ ತುಂಬಾ ಅನುಕೂಲ ಮಾಡುತ್ತೆ. ಆಲ್ಸೋ ಇಟ್ ಈಸ್ ಯೂಸ್ ಫಾರ್ ಹೋಮ್ ಡಿವೈಸ್ ಆಲ್ಸೋ. ದಿಸ್ ಡಿವೈಸ್ ಮೇನ್ಲಿ ಫಾರ್ ದ ಅಗ್ರಿಕಲ್ಚರ್ ಡಿವೈಸ್. ನಮ್ಗೆ ಏನ್ ಮಾಡುತ್ತೆ ಅಂದ್ರೆ ಸರ್, ನಮ್ಮ ಸಾಯಿಲ್ ನ ಗುಣಮಟ್ಟನ ತುಂಬಾ ಚೆನ್ನಾಗಿ ಮಾಡ್ಕೊಡುತ್ತೆ. ನಮ್ಗೆ ಅದು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಅಗ್ರಿಕಲ್ಚರ್ ಗ್ರೋತ್ ನ ನಾವು ಇನ್ನ ಉಳಿಸ್ಕೊಂಡು ಹೋಗ್ಬೋದು. ಇವಾಗ ಏನ್ ಮಾಡ್ತೀವಿ ಅಂದ್ರೆ ನಾವು ಫರ್ಟಿಲೈಸರ್ಸ್ ಹಾಕಿ ಭೂಮಿನ ಗಟ್ಟಿ ಮಾಡ್ತಾ ಇದೀವಿ. ನಮ್ಮ ಡಿವೈಸ್ ಇಂದ ಹೋಗೋ ನೀರಲ್ಲಿ ಏನಾಗುತ್ತೆ, ಸಫಿಷಿಯೆನ್ಸಿ ಅನ್ನೋದನ್ನ ಕಡಿಮೆ ಮಾಡಿ ನಮ್ಮ ನೀರ್ನ ತಿಳಿಗೊಳಿಸಿ ಭೂಮಿ ಆಳದವರೆಗೂ ನೀರು ಇಳಿಯೋದಕ್ಕೆ ಅನುಕೂಲ ಮಾಡ್ಕೊಡುತ್ತೆ. ಈ ತರ ನೀರು ಇಳಿಯೋದ್ರಿಂದ ಏನಾಗುತ್ತೆ ಅಂದ್ರೆ ಮಣ್ಣು ನಮ್ಗೆ ಉಬ್ಕೊಳ್ಳುತ್ತೆ, ಹೆಚ್ಚೊತ್ತು ತೇವಾಂಶ ಇಟ್ಟಿರುತ್ತೆ. ಆ ತರ ಆದಾಗ ಏನಾಗುತ್ತೆ, ಏರ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಿ ಮಾಡುತ್ತೆ. ಸೊ ಏರ್ ಸರ್ಕ್ಯುಲೇಷನ್ ಚೆನ್ನಾಗಾಯ್ತು ಅಂದ್ರೆ ಮೈಕ್ರೋಬಿಯಲ್ ಆಕ್ಟಿವಿಟಿ ತುಂಬಾ ಚೆನ್ನಾಗಿ ಓಡಾಡಕ್ ಸ್ಟಾರ್ಟ್ ಮಾಡುತ್ತೆ. ನಮ್ಗೆ ಆಕ್ಚುಲ್ ಆಗಿ ಮೈನ್ ಗೊಬ್ಬರ ಅಂದ್ರೆ ನಮ್ಗೆ ಸೂಕ್ಷ್ಮ ಜೀವಿಗಳೇ, ಅದನ್ನ ಬಳಸೋದಕ್ಕೆ ಅನುಕೂಲ ಮಾಡ್ಕೊಳ್ಳೋದು ನಮ್ಮ ಡಿವೈಸ್ ಮಾಡುವಂತ ಕೆಲಸ. ಇದರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ಸರ್, ನಮ್ಮ ಅಗ್ರಿಕಲ್ಚರ್ ಕ್ರಾಪ್ ಏನ್ ಬೆಳಿತಿದೀವಿ
ಅದು ನಮ್ಗೆ 1 ಟನ್ 1 ಎಕರೆಯಲ್ಲಿ ಬೆಳೀತು ಅಂದ್ರೆ ನಮ್ಮ ಡಿವೈಸ್ ಇಂದ ನಾವು ನೀರ್ ಹಾಕಿ ಕಳ್ಸಿದ್ರೆ 1 ಟನ್ 300 kg 1 ಟನ್ 400 kg ಅಷ್ಟು ಜಾಸ್ತಿ ಬೆಳಿಬಹುದು. ಇದು ನಮ್ಮ ಡಿವೈಸ್ ಮಾಡೋ ಕೆಲಸ ಸರ್. ಇದರಲ್ಲಿ 3 ಸ್ಟೇಜ್ ಇದೆ ಸರ್. ಒಂದು ನಿಮ್ಗೆ ವಾಟರ್ ಸ್ಟ್ರಕ್ಚರ್ ನ ಚೇಂಜ್ ಮಾಡುತ್ತೆ. ಎರಡನೇದು ನಿಮ್ಗೆ ಫಿಸಿಯೋಎಲೆಕ್ಟ್ರಿಕ್ ಮೆಟೀರಿಯಲ್ ಇದೆ, ಅದ್ರ ಮೇಲೆ ನೀರಿನ ಒತ್ತಡ ಬಿದ್ದಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಎಲೆಕ್ಟ್ರಿಕಲಿ ಚಾರ್ಜ್ ಆಗುತ್ತೆ. ಮೂರನೇದು ಬಂದು ನಿಮ್ಗೆ IP ಪ್ರಾಡಕ್ಟ್ ನಿಮ್ಗೆ ಹೈಡ್ರೋಜನ್ ಬಾಂಡ್ ಏನಿದೆ ವಾಟರ್ ಅಲ್ಲಿ ಅದನ್ನ ಸ್ಟ್ರಾಂಗ್ ಮಾಡ್ಕೊಡುತ್ತೆ. ಸೊ ಇದು ನಮ್ಮ ಡಿವೈಸ್ ಮಾಡೋ ಕೆಲಸ. ಹೇಳಿ ಸರ್. ಎಲ್ರಿಗೂ ನಮಸ್ಕಾರ. ನಾವು ಮಿಲ್ಕಿಂಗ್ ಬ್ರ್ಯಾಂಡ್ ಅಂತ. ನಾವು ಇಂಡಿಯಾಸ್ ಫಸ್ಟ್ ಹ್ಯೂಮನ್ ಸರ್ಟಿಫೈಡ್ ಬ್ರ್ಯಾಂಡ್ ನಮ್ಮದು. ಸೊ ಇಂಡಿಯಾಸ್ ಫಸ್ಟ್ ಹ್ಯೂಮನ್ ಸರ್ಟಿಫಿಕೇಶನ್ ಏಕೆ ಅಂದರೆ ನಾವು ಪಶುಪಾಲನೆಯನ್ನು ಮಾನವೀಯತವಾಗಿ ಮಾಡ್ತೀವಿ. ನಾವು ಇಲ್ಲಿ ನೋಡ್ಬೋದು ವಿಡಿಯೋಲಿ ನಾವು ಯಾವುದೇ ಥರದ ಮೂಗ್ದಾರ ಆಗಲಿ ಅಥವಾ ಯಾವುದೇ ಥರದ ಒತ್ತಡ ಕೊಟ್ಟು ಆಗಲಿ ನಾವು ಹಸುಗಳನ್ನ ಸಾಕಲ್ಲ. ಅವು ದಿನನಿತ್ಯ ಅವು ಪಾಡಿಗೆ ಅವು ಓಡಾಡ್ಕೊಂಡು ಫ್ರೀ ಆಗಿರ್ತವೆ. ಅವು ಬೇಕಾದಾಗ ಊಟ ಅಥವಾ ನೀರು ಎಲ್ಲ ಅಲ್ಲೇ ಅವೈಲೇಬಲ್ ಇರುತ್ತೆ. ಸೊ ಯಾವಾಗ ಬೇಕು ಆ ಟೈಮಲ್ಲಿ ಅವು ಬಂದು ಊಟ ತಿನ್ಬೋದು ಅಥವಾ ಒಂದು ನೀರು ಕುಡಿಬಹುದು ಬಾಯಾರಿಕೆ ಆದಾಗ. ಸೊ ಆ ತರ ನಮ್ಮ ಫೆಸಿಲಿಟಿ ಇರುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ನೀವು ನೋಡ್ಬೋದು, ಇವಾಗ ಮನುಷ್ಯರಿಗೆ ಸ್ಟ್ರೆಸ್ ಕಂಡೀಷನ್ ಅಲ್ಲಿ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಮಾನಸಿಕವಾಗಿ, ಅದೇ ಸ್ಟ್ರೆಸ್ಫುಲ್ ಕಂಡೀಷನ್ ಹೇಗೆ ರಿಯಾಕ್ಟ್ ಮಾಡ್ತಾರೆ ಗೊತ್ತಾಗುತ್ತೆ. ಸೇಮ್ ಕೂಡ ಕೌಗಳಲ್ಲೂ ಅಪ್ಲೈ ಆಗುತ್ತೆ. ಇವಾಗ ಅಂತ ಹಸುಗಳಿಂದ ಬರೋ ಹಾಲುಗಳು ಪರಿಶುದ್ಧವಾಗಿರುತ್ತೆ. ಸೊ ಯಾವುದೇ ತರದ್ದು ಸ್ಟ್ರೆಸ್ ಹಾರ್ಮೋನ್ ಅಂತೀವಿ ನಾವು, ಅದು ಯಾವುದೇ ತರದ್ ಇರಲ್ಲ. ಸೊ ಇದನ್ನ ಕುಡಿಯೋ ಜನರಿಗೆ ಏನಾಗುತ್ತೆ ಅಂದ್ರೆ ಆರೋಗ್ಯವಾಗಿರ್ತಾರೆ ಬೇರೆ ಹಾಲು ಕಂಪೇರ್ ಮಾಡಿದ್ರೆ. ಸೊ ನಿಮ್ಗೆ ನಮ್ಮ ಹಾಲು ಮತ್ತೆ ನಮ್ಮ ಉತ್ಪಾದನೆ ಬಗ್ಗೆ ಬೇರೆ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನಮ್ಮ ಫಾರ್ಮ್ ಬಂದು ಹಾಸನ ಅರ್ಕಲ್ಗೂಡು ದೊಡ್ಡಮಗಿಯಲ್ಲಿದೆ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅಂಡ್ ನಮ್ಮ ಚೇರ್ಮನ್ ಬಂದು ಡಾಕ್ಟರ್ MC ರಂಗಸ್ವಾಮಿ ಸರ್ ಅಂತ. ಅವ್ರಿಗೆ ರೀಸೆಂಟ್ ಆಗಿ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಹಾಗೂ GKVK ಇಂದ ಕೆಲವೇ ಮಂದಿಗಳಲ್ಲಿ PhD ಸಿಕ್ಕಿರೋದ್ರಲ್ಲಿ ಅವರು ಕೂಡ ಒಬ್ರು. ಅಂಡ್ ನ್ಯಾಷನಲ್ ರೆಕಗ್ನೈಸ್ಡ್ ಫಾರ್ಮರ್ ಅವರು. ಸೊ ಅವ್ರ ಜೊತೆ ಕೂಡ ನೀವು ಇಂಟರಾಕ್ಟ್ ಮಾಡಬಹುದು. ಈ ಕೃಷಿ ಬಗ್ಗೆ ಅಥವಾ ಹೈನುಗಾರಿಕೆ ಬಗ್ಗೆ ನಿಮ್ಮ ಸಜೆಷನ್ ಅಥವಾ ನಿಮ್ಮ ಕ್ವಶನ್ಸ್ ಏನೇ ಇದ್ರು ನೀವು ಕ್ಲಾರಿಫೈ ಮಾಡ್ಕೊಂಡು. ನಾವು ಪ್ರೆಸೆಂಟ್ ಇದೀವಿ, ಇನ್ನು 3 ದಿವಸ ಇರ್ತೀವಿ. ನೀವು ತಾವು ನಮ್ಮ ಸ್ಟಾಲ್ಗೆ ಬಂದು ನಮ್ಮನ್ನ ಮೀಟ್ ಮಾಡಿ ನಮ್ಮ ಪ್ರಾಡಕ್ಟ್ ನ ಟೇಸ್ಟ್ ಮಾಡಿ.
ಸ್ಟಾರ್ಟ್ ಮಾಡಲ. ಎಲ್ಲರಿಗೂ ನಮಸ್ಕಾರ. ಇದು ಫೀಡ್ ಬಂದ್ಬಿಟ್ಟು ಕಾರ್ಗಿಲ್ ಅಂತೇಳಿ ಕಂಪ್ನಿ ಹೆಸರು. ಇದು ಸುಮಾರು 160 ವರ್ಷಗಳ ಅನುಭವ ಇರುವಂಥ ಒಂದು MNC ಕಂಪನಿ. ನಮ್ಮ ಕಂಪ್ನಿಯಲ್ಲಿ ಕರು ಸ್ಟೇಜಿಂದ ಹಿಡಿದು ಹಾಲು ಕೊಡೋ ಸ್ಟೇಜ್ವರೆಗೂ ಬೇರೆ ಬೇರೆ ಥರ ಫೀಡ್ ಇದೆ. ಈಗ 1 ರಿಂದ 3 ತಿಂಗಳೊಳಗಡೆ ಇರೋದು ಫೀಡ್ ಒಂದು ಕಾಫ್ ಸ್ಟಾರ್ಟರ್ ಅಂತ ಹೇಳಿ, 4 ರಿಂದ 8 ತಿಂಗಳಿರೋ ಕರುಗಳಿಗೆ ಕಾಫ್ ಗ್ರೋವರ್ ಅಂತ ಹೇಳಿ ಬರುತ್ತೆ. ನೆಕ್ಸ್ಟ್ 8-9 ಪಡ್ಡೆಗಳಿರೋ ಈಫರ್ಸ್ಗೆ ಈಫರ್ ಡ್ರೈ ಕವ್ ಅಂತ ಒಂದು ಫೀಡ್ ಇದೆ. ನಂತರ ಪ್ರೆಗ್ನೆನ್ಸಿ ಟೈಮಲ್ಲಿ ಟ್ರಾನ್ಸಿಷನ್ ಮಿಕ್ಸ್ ಅಂತ ಒಂದು ಫೀಡ್ ಇದೆ. ಸೊ ಇದಾದಮೇಲೆ ಅದ್ರ ಹಾಲಿನ ಇಳುವರಿ ಮೇಲೆ 3 ರೀತಿ ಬರುತ್ತೆ. ಮಿಲ್ಕ್ ಜೆನ್ 5000 ಒಂದು, ಮಿಲ್ಕ್ ಜೆನ್ 8000, ಮಿಲ್ಕ್ ಜೆನ್ 10000. ಮಿಲ್ಕ್ ಜೆನ್ 5000 ಅಂದರೆ ಒಂದು ವರ್ಷದಲ್ಲಿ 5000 ಲೀಟರ್ ಕೊಡೋ ಕೆಪಾಸಿಟಿ ಇರುವಂಥ ಹಸುಗಳಿಗೆ ಅಂತ. ನಾವು ಒಂದು ದಿನಕ್ಕೆ ಆವ್ರೇಜ್ ಆಗಿ ತೊಗೊಂಡಾಗ 18 ಲೀಟರ್ ಒಳಗಡೆ ಇರೋ ಹಸುಗಳಿಗೆ ಮಿಲ್ಕ್ ಜೆನ್ 5000 ಹಾಕ್ಬೋದು ನೀವು. ನಂತರ 18 ರಿಂದ 25 ಲೀಟರ್ ಒಳಗಡೆ ಇರೋ ಹಸುಗಳಿಗೆ ಮಿಲ್ಕ್ ಜೆನ್ 8000 ಹಾಕ್ಬೋದು. ಮಿಲ್ಕ್ ಜೆನ್ 10000 ಅಂತೇಳಿ 25 ಮೇಲೆ ಒಳಪಟ್ಟಿರುವ HF ಬ್ರೀಡ್ಗಳಿಗೆ ನಾವು ಸಜೆಸ್ಟ್ ಮಾಡ್ತೀವಿ. ಇದು ಹಾಕೋದ್ರಿಂದ ಮೇಯ್ನ್ ಆಗಿ ಹಾಲಿನ ಇಳುವರಿ ಆಗಲಿ, ಫ್ಯಾಟ್ SNF ಆಗಲಿ, ಹಸು ಆರೋಗ್ಯ, ಬಾಡಿ ಸ್ಕೋರ್ ಕಂಡೀಷನ್ ಆಗಲಿ ತುಂಬ ಇಂಪ್ರೂವ್ಮೆಂಟ್ ಇರುತ್ತೆ. ಎಲ್ಲರೂ ರೈತರು ಇದನ್ನ ಉಪಯೋಗಿಸ್ಬೇಕಾಗಿ ಕೋರ್ಕೋತೇನೆ.